ನೋಡಿ ಫ್ರೆಂಡ್, ಇವತ್ತು ಏನಾಗಿದೆ ನಮ್ಮದು ಮೋಟ್ರು ಅಂದರೆ ಆಯಲು ಒಂದು 7 ತಿಂಗಳಾಗಿತ್ತು ಅಷ್ಟೇ. ಇದು ಹೊಸದು ಸ್ಟಾರ್ಟ್ರ್ ತಗೊಬಂದಿದ್ದು, ಆಯಲ್ ಸ್ಟಾರ್ಟ್ರು. 7 ತಿಂಗಳಿಗೇ ಆಯಲ್ ಫುಲ್ ಕಮ್ಮಿ ಆಗ್ಬಿಟ್ಟು ಕಾಯೆಲ್ಲ ಸುಟ್ಟೋಗ್ಬಿಟ್ಟದೆ. ಈಗ ಬೇರೆ ತಗೊಬಂದು ಕಾಯೆಲ್ಲ ಅಲ್ಲಿಗೆ ಬಿಚ್ಕೊಂಡು ಹೋಗ್ಬೇಕು, ಅಂಗಡಿಗೆ ಬಿಚ್ಕೊಬಿಟ್ಟು ರೆಡಿ ಮಾಡಿಸ್ಬೇಕು. ಹೆಚ್ಚು ಕಮ್ಮಿ ಒಂದು 405 ರೂಪಾಯಿ ಆಯ್ತದೆ ನೋಡಿ. ಇದು ಆಯಲು 260 ರೂಪಾಯಿ, 1 ರೂಪಾಯಿನೂ ಕಮ್ಮಿ ಮಾಡಿ. 260 ರೂಪಾಯಿ ಅಂದರೆ 260 ಕೊಡಬೇಕು, 1 ರೂಪಾಯಿನೂ ಕಮ್ಮಿ ಮಾಡಲ್ಲ. ಅದರಲ್ಲಿ ಏನು ಗೀಟಲ್ಲ ನಮಗೆ ಅಂತಾರೆ. ಏನಾಗ್ಬಿಟ್ಟದೆ ಅಂದರೆ ಪ್ರಾಬ್ಲಮ್ಮು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಓಲು, ಅಲ್ಲಿ ಒಂದು ಇಲಿ ನುಗ್ಬಿಟ್ಟು ಸುಟ್ಟೋಗ್ಬಿಟ್ಟಿತ್ತು. ಓಸಲಿ ತಗೊಬಂದಿದೆ ಸೇಮ್ ಆಯಲ್ ಸ್ಟಾರ್ಟ್ರು. ಅದು ಹೆಚ್ಚು ಕಮ್ಮಿ 5.5 ವರ್ಷ ಬಂದಿತ್ತು, ಏನು ಒಂದು ಚೂರು ರಿಪೇರಿ ಆಗಿರಲಿಲ್ಲ. ಆದರೆ ಅದು ಸುಟ್ಟೋಯ್ತಲ್ಲ ಅಂದ್ಬಿಟ್ಟು ಇದು ತಗೊಂಡು ಬೇರೆ ತಗೊಬಂದು 7 ತಿಂಗಳಾಗಿದೆ. 7 ತಿಂಗಳಿಗೆ ನಾಳೆ ಪ್ರಾಬ್ಲಮ್ಮು. ಆಯಲ್ ಬೇಗ ಖಾಲಿ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಈ ಕಂಪ್ನಿಯವ್ರದ್ದು. ರೈತರಿಗಿದು ಸುಮಾರು ಸಲ ಈ ಥರ ಆಯ್ತವೆ. ವರ್ಷದಲ್ಲಿ ಒಂದು 28 ಸಲ 48 ಸಲ ಆಯ್ತಾನೆ ಇರ್ತವೆ. ಆದರೆ ಯಾವುದೋ ಒಂದು ರೈಟು, ಒಂದು ತರಕಾರಿನೇ ಆಗಿರ್ಬೋದು, ಒಂದು ಹೂವೇ ಆಗಿರ್ಬೋದು, ಏನೇ ಒಂದು ಗಗನಕ್ಕೆ ಹೋಗ್ಬಿಟ್ರೆ ಅಬ್ಬಬ್ಬ ಸಿಟಿ ಮಾರ್ಕೆಟಲ್ಲಿ ತೋರಿಸ್ತಾ ಇರ್ತಾರೆ. ಇದು 58 ಸಲ 28 ಸಲ ಈ ಥರ ಹಿಂಗೆ ಪ್ರಾಬ್ಲಮ್ಗಳು ಬರ್ತಾ ಇರ್ತಾವಲ್ಲ. ಈ ಖರ್ಚುಗಳು ಯಾವನು ತೋರಿಸಲ್ಲ ರೈತರದ್ದು ಮಾತ್ರ. ಅದೊಂದು ಮಾತ್ರ ಎತ್ಕೊಂಡು ಹೋಗ್ಬಿಡ್ತಾರೆ ಟಾಪಾಗಿ ಅನ್ಕೊಂಡು.